ಸೇವಂತಿಯೇ ಓಹೋ ಸೇವಂತಿಯೇ ಓಹೋ ನನ್ನ ಎಲ್ಲ ವಿಡಿಯೋಸಲ್ಲಿ ಗಮ್ಮಂತಿಯೇ ನಿನ್ನ ಕೊಂಡಾನು ವಿಡಿಯೋಸ್ ಮಾಡ್ತಿದ್ದೆ ದತ್ತು ಪಡೆದವನಿ ಅಂತ ಬಿಲ್ಡಪ್ ಕೊಡ್ತಿದ್ದೆ ಸ್ವಲ್ಪ ಸ್ವಲ್ಪ ಸಿಂಪತಿ ಗಳಿಸ್ಕೊತಾ ಇದ್ದೆ ಅಷ್ಟರಲ್ಲಿ ಚೈಲ್ಡ್ ವೆಲ್ಫೇರ್ ಅವರು ಬಂದು ಕಂಪ್ಲೇಂಟು ಕೊಟ್ಟು ಕಳಿಸ್ಬಿಟ್ರು ಇಂದು ಸೇವಂತಿಯೇ ಓಹೋ ನನ್ನ ಎಲ್ಲ ವಿಡಿಯೋಸಲ್ಲಿ ಗಮ್ಮಂತಿಯೇ ಕಾಂಟ್ರವರ್ಸಿನ ನಾನು ಬಿಟ್ರು ಕಾಂಟ್ರವರ್ಸಿ ನಾನು ಬಿಡ್ತಿಲ್ಲ ಎಲ್ಲಿಂದಾನೋ ಹೋಗಿ ನನ್ನ ಬುಡಕ್ಕೆ ಬರುತ್ತಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನ್ನ ಜೀವನ ಹಿಂಗೆ ಹರಿದು ಊರು ಬಾಗ್ಲಾಯ್ತಲ್ಲ ಸೇವಂತಿಯೇ ಓಹೋ ನನ್ನ ಎಲ್ಲ ವಿಡಿಯೋಸಲ್ಲಿ ಗಮ್ಮಂತಿಯೇ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಅಲ್ಲ ಗುರು, ನಾವು ರೋಸ್ಟರ್ಸ್ ಏನಾದರೂ ಸರ್ಕ್ಯಾಸಮ್ ಆಗಿ ಹೇಳ್ತೀವಿ ಅಂದ್ರೆ ನೀವು ಉರ್ಕೊಂಡು ಕೆಂಡಾಮಂಡಲವಾಗ್ಲಿ ಅಂತ ಅಲ್ಲ, ಮಾಡ್ತಿರೋ ತಪ್ಪನ್ನ ನಿಲ್ಲಿಸಿ ಸರಿಯಾದ ರೀತಿಲಿ ಬದುಕ್ಲಿ ಅಂತ. ಅರ್ಥವಾಯ್ತಾ? ಆದ್ರೆ ಜನ ಯಾಕೆ ನಮ್ಮನ್ನ ತಪ್ಪು ರೀತಿಲಿ ತಿಳ್ಕೊಂಡು ನಾವು ಹೇಳೋದನ್ನ ಕೇಳಿಸ್ಕೊಂಡು ಉರ್ಕೋತಾರೆ ಅಂತ ಗೊತ್ತಿಲ್ಲ. ಸೇವಂತಿಯ ಹಾಡು ಕೇಳಿದ್ಮೇಲೆ ಇವತ್ತಿನ ಈ ವಿಡಿಯೋ ಯಾರ ಮೇಲೆ ಯಾವ ಕಾರಣಕ್ಕೆ ಅಂತಾನು ಗೊತ್ತಾಗಿರುತ್ತೆ ಅನ್ಕೋತೀನಿ. ಬನ್ನಿ ವಿಡಿಯೋ ಶುರು ಮಾಡುವ. ಅದಕ್ಕಿಂತ ಮುಂಚೆ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಕನ್ನಡಿಗಾಂತರಲೇ ಸ್ನೇಹಿತರೆ, ಮೈಸೂರು ಮ್ಯಾಂಗೋ ಅವರ ಇನ್ನೊಂದು ಚಾನೆಲ್ ಅಲ್ಲಿ ಮೊನ್ನೆ ಅನು ಅಕ್ಕ ಅವರ ವಿಡಿಯೋ ಮಾಡಿ ಜೊತೆಗೆ ಚೋನು ಮಾಡ್ತಿರೋ ಒಂದು ತಪ್ಪಿನ ತುಣುಕನ ಸೊಗಸಾಗಿ ತೋರಿಸಿದ್ರು. ಆದ್ರೆ ಅವರು ವಿಡಿಯೋ ಅಪ್ಲೋಡ್ ಮಾಡೋಕೆ ಮುಂಚೆ ನಾನು ಸಹ ಇದೇ ಟಾಪಿಕ್ ಮೇಲೆ ನಂದೇ ಸ್ಟೈಲ್ ಅಲ್ಲಿ ವಿಡಿಯೋ ಮಾಡಿದ್ದೆ. ಏನ್ ಕಾನ್ಸೆಪ್ಟ್? ಸೇವಂತಿ ಅನ್ನೋ ಬಡ ಹುಡುಗಿಯನ್ನ ದತ್ತು ಪಡೆದ ಸೋನು ಗೌಡ ಸನ್ನಿ ಲಿಯೋನ್ ಆದಿಯಲ್ಲೇ ಒಳ್ಳೆ ಕೆಲಸ ಮಾಡಲು ಮುಂದಾದ್ರು ಅಂತ ಒಂದು ಟ್ರೋಲ್ ಪೇಜ್ ಅಲ್ಲಿ ಪೋಸ್ಟ್ ಹಾಕವ್ರೆ. ಸನ್ನಿ ಲಿಯೋನ್ ಅವರು ನಡೆದು ಬಂದ ದಾರಿಯಲ್ಲೇ ಸೋನು ಗೌಡ ಸೇವಂತಿ ಎಂಬ ಬಾಲಕಿಯನ್ನು ದತ್ತು ಪಡೆದುಕೊಂಡು ತಮ್ಮ ಸ್ವಂತ ಮಗಳಂತೆ ಸಾಕುತ್ತಿರುವ ಸೋನು ಗೌಡ ಚಪ್ಪಾಳೆ. ಓಹೋ, ಕೊನೆಗೂ ಸೋನು ಗೌಡಂಗೆ ಒಳ್ಳೆ ಬುದ್ಧಿ ಬಂತಲ್ಲ ಅಂತ ನೀವು ಯೋಚನೆ ಮಾಡೋಕ್ಕಿಂತ ಮುಂಚೆ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿ. ಸನ್ನಿ ಲಿಯೋನ್ ಅವರು ಮಕ್ಕಳನ್ನ ದತ್ತು ಪಡೆದು ತಮ್ಮ ಸ್ವಂತ ಮಕ್ಕಳ ರೀತಿ ಸಾಕ್ತಿದ್ದಾರೆ, ಅದು ಎಲ್ರಿಗೂ ಗೊತ್ತು. ಆದ್ರೆ ಸೋನು ದತ್ತು ಪಡೆದಿದ್ದಾಳೆ ಓಕೆ, ಆದ್ರೆ ಆ ಹುಡುಗಿನ ಸಾಕೋಕ ಇಲ್ಲ ಅವಳನ್ನ ಕೇಂದ್ರ ಬಿಂದುವನ್ನಾಗಿ ಇಟ್ಕೊಂಡು ಯೂಟ್ಯೂಬ್ ಅಲ್ಲಿ ಸಾಲು ವಿಡಿಯೋ ಮಾಡೋಕ. ಸೇವಂತಿ ಜೊತೆ 5,000 ರೂಪಾಯಿ ಶಾಪಿಂಗ್ ಚಾಲೆಂಜ್. ನಮ್ಮ ಮನೆ ನೋಡಿ ಸೇವಂತಿ ರಿಯಾಕ್ಷನ್ ಹೇಗಿತ್ತು ಗೊತ್ತಾ? ಫೈನಲಿ ಸೇವಂತಿಗೆ ಕಿವಿ ಚುಚ್ಚಿಸ್ದೆ. ಸೇವಂತಿ ಫಸ್ಟ್ ಟೈಮ್ ಕಾರ್ನಲ್ಲಿ ಕೂತ್ಕೊಂಡಿದ್ದು ಅಂತೆ. ಹೌದಾ? ಮೇಕಪ್ ನೋಡಿ ಸೇವಂತಿ ಕಣ್ಣಲ್ಲಿ ನೀರ್ ಬಂತು. ಫೈನಲಿ ಸೇವಂತಿಗೆ ಏರ್ ಸ್ಟ್ರೈಟ್ನಿಂಗ್ ಮಾಡಿಸ್ದೆ. ಸೇವಂತಿ ಫೇವರೇಟ್ ಮ್ಯಾಗಿ. ಬ್ರೀಸರ್ ಬರ್ತ್ಡೇಗೆ ಸೇವಂತಿ ಏನ್ ಗಿಫ್ಟ್ ಕೊಟ್ಲು ಗೊತ್ತಾ? ಸೇವಂತಿಗೆ ಬೆಳ್ಳಿ ಕಾಲ್ ಚೈನ್ ಕೊಡಿಸಿದೆ. ಇದನ್ನೆಲ್ಲ ನೋಡಿದಾಗ ನಮ್ಗೆ ಕಾಡುತ್ತಿರುವ ಅನುಮಾನ ಏನಂದ್ರೆ, ಸೋನು ಸೇವಂತಿನ ದತ್ತು ಪಡೆದು ಸಾಕ್ತಾವಳ, ಇಲ್ಲ ಸೇವಂತಿನೇ ಸೋನುಗೆ ದತ್ತು ಹೋಗಿ ಸೋನುನ ಸಾಕ್ತಾವಳ ಅಂತ. ಆಮೇಲೆ ಈ ಟ್ರೋಲ್ ಪೇಜ್ ಅವರು ಈ ಪೋಸ್ಟ್ ಹಾಕಿದ್ದನ್ನ ನೋಡಿದ್ಮೇಲೆ ಒಂದಂತೂ ಪಕ್ಕ ಕನ್ಫರ್ಮ್ ಆಯ್ತು, ಇಬ್ರು ಒಂದೇ ಕ್ಯಾಟಗರಿ ಅವರು ಅಂತ. ಆ ಕ್ಯಾಟಗರಿ ಯಾವುದು ಅಂತ ನಾನು ಹೇಳೋದೇನ್ ಬೇಕಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ಆದ್ರೆ ಮೈಸೂರು ಮ್ಯಾಂಗೋ ವಿಡಿಯೋ ಮಾಡಿದ್ಮೇಲೆ ನಾನ್ ಮಾಡಿದ್ರೆ ಕಾಪಿ ಅನ್ಸ್ಕೊಳ್ಳುತ್ತೆ. ಈ ವಿಷಯ ಏನಾದ್ರೂ ದೊಡ್ಡದಾದ್ರೆ ಆಮೇಲೆ ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಸುಮ್ಮನಾಗಿದ್ದೆ. ಹಾಗೆ ನಾವು ರೋಸ್ಟರ್ಸ್ ಕೂಡ ಈ ವಿಷಯನ ಒಂದ್ ರೌಂಡ್ ಡಿಸ್ಕಸ್ ಮಾಡಿದ್ವಿ. ಇದಾಗಿ 2 ದಿನ ಆಗೇ ಇಲ್ಲ, ನಮ್ ಚೋನು ಅಕ್ಕ ಮ್ಯಾಂಗೋ ವಿಡಿಯೋನ ನೋಡಿ ಚೆನ್ನಾಗಿ ಉರ್ಕೊಂಡು ಮ್ಯಾಂಗೋಗೆ ಬೈಕೊಂಡು ವಿಡಿಯೋ ಮಾಡ್ಬಿಡೋದಾ. ಈ ಮೈಸೂರು ಮ್ಯಾಂಗೋ ಟ್ರಾಲ್ ಪೇಜ್ ಅಲ್ಲಿ ನೋಡ್ಬಿಟ್ಟು ಲಿಟ್ರಲಿ ದೇವಸ್ಥಾನದಿಂದ ಬರ್ಬೇಕಾದ್ರೆ ನಂಗೆ ಹೆಂಗ್ ಅನ್ಸ್ತು ಅಂದ್ರೆ, ಎಂತ ಚಪ್ಪ ನನ್ ಮಕ್ಳಿದಾರ್ ಗುರು, ಒಂದ್ ಬಡ ಹುಡುಗಿನ ಯೂಸ್ ಮಾಡ್ಕೋತಿದ್ದಾಳೆ ಲೈಕ್ಸ್ ವ್ಯೂಸ್ ಗೆ ಅಂತ. ಆ ಲೋಫರ್ ನನ್ ಮಗ ಹೆಂಗ್ ಹೇಳ್ದ ಅಂತ ಕಚಡ ನನ್ ಮಕ್ಳಿಗೆಲ್ಲ ಐ ಡೋಂಟ್ ಕೇರ್. ಇಂತ ನೆಗೆಟಿವ್ ಟ್ರೋಲ್ ಮಾಡೋ ಕಚಡ ನನ್ ಮಕ್ಳಿಗೆಲ್ಲ ತಲೆ ಕೊಡ್ಬಿಡಿ ಗೈಸ್. ದಯವಿಟ್ಟು ಆ ಲೋಫರ್ ನನ್ ಮಗಂದು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಆತ್ರಗಾರನಿಗೆ ಬುದ್ಧಿ ಮಟ್ಟ ಅಂತಾರೆ, ಹಾಗೆ ನಮ್ ಚೋನು ಅಕ್ಕನಿಗೆ ಬುದ್ಧಿ ಒಂದೇ ಅಲ್ಲ ಬೇರೆದೆಲ್ಲ ಮಟ್ಟ ಆಗ್ಬಿಟ್ಟಿದೆ. ನೋಡು ಚೋನು ಅಕ್ಕ, ನೀನ್ ಮಾಡ್ತಿರೋದು ಒಳ್ಳೆ ಕೆಲಸ ಅಂತ ನಿನಗೆ ಮತ್ತೆ ಒಂದಿಷ್ಟು ಲಾಕ್ ಡೌನ್ ಅಲ್ಲಿ ಲೋಕ ನೋಡಿರೋ ಲಂಗ ಮಂಗ ನನ್ ಮಕ್ಕಳಿಗೆ ಅನಿಸ್ಬೋದು. ಆದ್ರೆ ಆ ಹುಡುಗಿನ ಹಾಕೊಂಡು ವಿಡಿಯೋ ಮಾಡೋದ್ರಿಂದ ಒಳ್ಳೇದಾಗಿರೋದು ಯಾರ್ಗೆ? ನಮ್ ಚೋನು ಅಕ್ಕನಿಗೆ. ಹೆಂಗೆ ಅಂದ್ರೆ, ನಮ್ ಚೋನು ಅಕ್ಕ ಮಾಲ್ಡೋವಿಸ್ ಅಲ್ಲಿ ಮಟಾಸ್ ಲೆಗ್ಗಿಟ್ಟು ಮೈ ತೋರಿಸ್ಕೊಂಡು ಸುದ್ದಿ ಆಗಿದ್ದಾಗ ಅಷ್ಟೇ ಇವಳ ಯೂಟ್ಯೂಬ್ ಅಲ್ಲಿ ವ್ಯೂಸ್ ಅನ್ನೋದು ಜಾಸ್ತಿ ಬಂದಿರೋದು. ಅದ್ ಬಿಟ್ರೆ ಆಲ್ಮೋಸ್ಟ್ ಎಲ್ಲಾ ವಿಡಿಯೋಸ್ ಗಳು ಸಹ ವ್ಯೂಸ್ ಬಂದಿಲ್ಲ. ಯಾವಾಗ ಸೇವಂತಿನ ಹಾಕೊಂಡು ವಿಡಿಯೋ ಮಾಡಕ್ಕೆ ಶುರು ಮಾಡಿದ್ಲೋ ಎಲ್ಲಾ ವಿಡಿಯೋಸ್ ಗಳು ಸಹ ಲಕ್ಷ ಗಟ್ಟಲೆ ವ್ಯೂಸ್ ಬರೋಕೆ ಶುರುವಾದ್ವು. ಅದ್ರ ಜೊತೆಗೆ ನೆಗೆಟಿವ್ ಅನ್ನೋದು ಚೋನು ಅಕ್ಕ ಅವರ ನೇಟಿವ್ ಪ್ಲೇಸ್ ತರ ಆಗಿತ್ತಲ್ಲ, ಅದು ಬರ್ತಾ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಇತ್ತು. ಅದಲ್ಲದೆ ಚೋನು ಅಕ್ಕ ಸೇವಂತಿನ ಹಾಕೊಂಡು ಯೂಟ್ಯೂಬ್ ಅಲ್ಲಿ ಮಾಡಿರೋ 26 ವಿಡಿಯೋಸ್ಗೆ ಬಂದಿರೋ ಒಟ್ಟು ವ್ಯೂಸ್ 53 ಲಕ್ಷ. ನಮ್ ಚೋನು ಅಕ್ಕ ಯೂಟ್ಯೂಬ್ ಶುರು ಮಾಡಿದಾಗಿಂದ 126 ವಿಡಿಯೋಸ್ ಮಾಡಿ ತಕೊಂಡಿರೋ ಒಟ್ಟು ವ್ಯೂಸ್ 1,13,00,000. ಹೌದಾ?
ಹೌದು ಸ್ವಾಮಿ, ಜಸ್ಟ್ 2 months ಇಂದ ಸೇವಂತಿನ ಹಾಕೊಂಡು ವಿಡಿಯೋ ಮಾಡಿ ತಕೊಂಡಿರೋ 53 ಲಕ್ಷ ವ್ಯೂಸ್ ಅಲ್ಲಿ 2019ರಲ್ಲಿ ಚಾನಲ್ ಶುರು ಮಾಡಿ ನಮ್ಮ ಚೋನು ಅಕ್ಕ ಒಟ್ಟು 4 ವರ್ಷದಲ್ಲಿ ತಕೊಂಡಿರೋ 1,13 ಲಕ್ಷ ವ್ಯೂಸ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡಿ ಯಾರಿಂದ ಯಾರಿಗೆ ಹೆಲ್ಪ್ ಆಗಿದೆ, ಯಾರಿಂದ ಯಾರಿಗೆ ಲಾಭ ಆಗಿದೆ ಅಂತ. ಬ್ಯೂಟಿಫುಲ್ ಪಾಯಿಂಟ್. ಇದಂಗಿರ್ಲಿ, ಮೊನ್ನೆ ಮ್ಯಾಂಗೋಗೆ ಬೈಯೋ ವಿಡಿಯೋದಲ್ಲಿ ನಮ್ ಚೋನು ಅಕ್ಕ ಏನ್ ಹೇಳೋಳೆ ಗೊತ್ತಾ? ಯೂಟ್ಯೂಬ್ ಇಂದ ಬಂದಿರೋ ದುಡ್ಡನ್ನ ಸೇವಂತಿ ಮನೆಯವ್ರಿಗೆ ಕೊಟ್ಟಿದ್ದೀನಿ ಅಂತ. ಇದಕ್ಕೆ ನಾನಲ್ಲ, ಚೈಲ್ಡ್ ವೆಲ್ಫೇರ್ ಆಫೀಸರ್ ಸರಿಯಾಗಿ ಹೇಳವ್ರೆ, ನೀವೇ ನೋಡಿ. ಒಂದೇ ಒಂದು ವಿಡಿಯೋ ನನಗೆ ರಾಂಗ್ ಇನ್ಫಾರ್ಮೇಶನ್ ಬಂದಿದ್ದು ಏನಂದ್ರೆ, ಮಗುವಿಂದ ಅಮೌಂಟ್ ಬಂದಿರೋದನ್ನ ಅವ್ರ ಪೇರೆಂಟ್ಸ್ ಕಳಿಸ್ತೀನಿ ಅಂದ್ರೆ, ಮಗು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ನೀವು ಇಲ್ಲಿ? ಮಗು ಅಂದ್ರೆ ಏನೋ ಅರ್ನ್ ಮಾಡೋ ಆಬ್ಜೆಕ್ಟ್ ಇಲ್ಲಿ. ಲೋ ತುಕಾಲಿ, ನೀನು ಚೋನು ಗೌಡನ್ನ ಹಾಕೊಂಡು ವಿಡಿಯೋಸ್ ಗಳನ್ನ ಮಾಡಿ ವ್ಯೂಸ್ ತಕೊಂಡಿಲ್ವಾ ಅಂತ ಒಂದಷ್ಟು ಚಕ್ಲಿ ಮುಕ್ಲಿ ಪುಕ್ಲಿ ನನ್ ಮಕ್ಳು ಕಮೆಂಟ್ ಹಾಕ್ತಾರೆ ಅಂತ ಗೊತ್ತು. ಹೌದು ಗುರು, ನಾನ್ ಕಚರ, ನಾನ್ ಲೋಫರ್, ತೊಟ್ಟಿ, ಪಾಪಿ, ಒರಿಜಿನಲ್ ಮಗ. ಏನಿವಾಗ? ಆದ್ರೆ ನಾನು ಎಲ್ಲೂ ಒಳ್ಳೇದನ್ನ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡು ನನ್ನ ಸ್ವಾರ್ಥಕ್ಕೆ ನಾನು ವಿಡಿಯೋಸ್ ಮಾಡಿಲ್ಲ ಗುರು. ರೋಸ್ಟಿಂಗ್ ಅನ್ನೋದು ಎಂಟರ್ಟೈನ್ಮೆಂಟ್ ಒಂದು ಪಾರ್ಟ್. ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕಷ್ಟೇ ವಿಡಿಯೋ ಮಾಡಿದ್ದೀನಿ. ಇಷ್ಟು ಹೇಳಿ ಸಹ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ವಾ? ನಿಮ್ಮಂತವರಿಗೆ ಅಂತಾನೆ ನನ್ನ ಪ್ರತಿ ವಿಡಿಯೋ ಕೊನೆಯಲ್ಲೂ ಒಂದು ಮಾತು ಹೇಳ್ತೀನಿ, ಅದನ್ನ ಹೋಗಿ ಕೇಳಿಸ್ಕೊಳ್ಳಿ, ಅರ್ಥ ಆಗುತ್ತೆ. ಹಡಿಸಿ ಮಕ್ಕಳ. ಸ್ನೇಹಿತರೆ, ಮತ್ತೆರಡು ದಿನ ಆಗ್ತಿದ್ದಂಗೆ ಬಂದ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ನಮ್ಮ ಚೋನು ಅಕ್ಕ ಒಂದು ಮಗುವನ್ನ ದತ್ತು ಪಡೆದಿದ್ದೀನಿ ಅಂತ ಅಕ್ರಮವಾಗಿ ಅವಳ ಮನೆಯಲ್ಲಿ ಇಟ್ಕೊಂಡವಳೆ. ಇದು ಕಾನೂನು ಬಾಹಿರ. ಸಾರಾ ಮತ್ತು ಕಾರಾದಲ್ಲಿ ನೋಂದಣಿ ಮಾಡಿಲ್ಲ. ಅಡಾಪ್ಷನ್ ಮಾಡ್ಕೋಬೇಕಾದ್ರೆ ಏನೇನ್ ರೂಲ್ಸ್ ಫಾಲೋ ಮಾಡಬೇಕು ಅದನ್ನ ಮಾಡಿಲ್ಲ ಅಂತ ಚೈಲ್ಡ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಕಂಪ್ಲೇಂಟ್ ಕೊಟ್ಟವ್ರೆ. ಅದಕ್ಕೆ ಚೋನು ಗೌಡನ ಜುಡಿಷಿಯಲ್ ಕಸ್ಟಡಿಗೆ ತಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತವ್ರೆ ಅಂತ. ಓಹೋ, ಇಷ್ಟೆಲ್ಲ ಆದ್ಮೇಲೆ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡದೇ ಇದ್ರೆ ಹೆಂಗೆ ಅಲ್ವಾ? ಅದಕ್ಕೆ ಅವಾಗ್ಲೇ ಮಾಡಿಟ್ಟಿದ್ ಸ್ವಲ್ಪ ವಿಡಿಯೋನ ಇದ್ರಲ್ಲಿ ಹಾಕೊಂಡು ಇವಾಗ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಬನ್ನಿ ವಿಡಿಯೋನ ಮುಂದುವರ್ಸುವ. ಏನಂತೀರಾ? ಆಮೇಲೆ ನಮ್ ಚೋನು ಅಕ್ಕ ವಿಡಿಯೋದಲ್ಲಿ ಏನ್ ಹೇಳೋಳೆ ಅಂದ್ರೆ, ಇವಳನ್ನ ನಾನು ದತ್ತು ತಕೊಂಡಿದ್ದೀನಿ, ಅಕಸ್ಮಾತ್ ನಂಗೆ ತಂಗಿ ಇದ್ದಿದ್ರೆ ಅವಳ ಜೊತೆ ವಿಡಿಯೋ ಮಾಡ್ತಿರ್ಲಿಲ್ವಾ ಅಂತ ಬೇರೆ ಹೇಳೋಳೆ. ಇದು ಸಹ ಚೋನು ಅಕ್ಕನ ಬಂಧನಕ್ಕೆ ಒಂದು ಕಾರಣ. ಅಡಾಪ್ಷನ್ ಮಾಡ್ಕೊಂಡಿರೋ ಮಕ್ಕಳನ್ನ ಆತರ ಎಕ್ಸ್ಪೋಸ್ ಮಾಡೋ ಆಗಿಲ್ಲ. ಬರೀ ಎಕ್ಸ್ಪೋಸ್ ಅಲ್ಲ, ಅಕ್ಕ ಅಡುಗೆ ಮಾಡ್ಸವಳೆ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಬೇರೆ ಹೇಳ್ಸವಳೆ. ಅಲ್ಲ ಚೋನು ಅಕ್ಕ, ನನ್ ತಂಗಿ ಆಗಿದ್ರೆ ವಿಡಿಯೋ ಮಾಡ್ತಿರ್ಲಿಲ್ವಾ? ಇವಳು ನನ್ ತಂಗಿನೇ ಅಂತೀಯಲ್ಲ, ನಿನ್ ತಮ್ಮನೇ ಅವನಲ್ಲ, ಯಾಕೆ ಅವನ ಜೊತೆ ವಿಡಿಯೋ ಮಾಡ್ತಿಲ್ಲ? ಯಾಕಂದ್ರೆ ಆ ಗೋಸುಂಬೆ ಮುಕ್ತವನ್ನ ಹಾಕೊಂಡು ವಿಡಿಯೋಸ್ ಮಾಡಿದ್ರೆ ವ್ಯೂಸು ಬರಲ್ಲ, ಸಿಂಪತಿನೂ ಬರಲ್ಲ. ಅದಕ್ಕೆ ಯಾವುದೋ ಒಂದು ಬಡ ಹುಡುಗಿ ಸಿಕ್ತು, ಆ ಹುಡುಗಿನ ದತ್ತು ತಗೊಂಡಿದ್ದೀನಿ ಅನ್ಕೊಂಡು ವಿಡಿಯೋಸ್ ಮೇಲೆ ವಿಡಿಯೋಸ್ ಮಾಡಿ ಸಿಂಪತಿ ಬರ್ತಿತ್ತು, ವ್ಯೂಸ್ ಬರ್ತಿತ್ತು, ದುಡ್ಡು ಬರ್ತಿತ್ತು, ಎಲ್ಲಾ ಮಿಕ್ಸ್ ಆಗಿ ಯುವ ದೋಪ ಆಗೋ ಬದಲು ಯುವ ತೋಪ ಆಗೋಯ್ತು. ಇನ್ನೊಂದ್ ಏನ್ ಗೊತ್ತಾ ಚೋನು ಅಕ್ಕ, ಕಷ್ಟದಲ್ಲಿ ಹುಟ್ಟಿ ಬೆಳೆದಿರೋ ಆ ಹೆಣ್ಮಗುನ ಸೀದಾ ಕರ್ಕೊಂಡ್ ಬಂದು ಸೇವಂತಿಗೆ ಮೇಕಪ್ ಮಾಡಿಸ್ದೆ, ಸೇವಂತಿಗೆ ಕಾಲ್ ಚೈನ್ ಕೊಡಿಸ್ದೆ, ಸೇವಂತಿನ ಶಾಪಿಂಗ್ ಕರ್ಕೊಂಡು ಹೋಗಿದೆ, ಸೇವಂತಿನ ಕಾರಲ್ಲಿ ಓಡಾಡಿಸ್ದೆ, ಅದು ಇದು ಮಣ್ಣು ಮಸಿ ಅಂತ ಅನ್ಕೊಂಡು ಆ ಹುಡುಗಿಗೆ ಕಲರ್ಫುಲ್ ದುನಿಯಾ ತೋರಿಸ್ತಿದ್ಯಲ್ಲ. ಮುಂದೆ ಇದೇ ತರಹದ ಕಲರ್ಫುಲ್ ಜೀವನ ಹುಡುಗಿಗೆ ಇಷ್ಟ ಆಗಿ ಅಡ್ಜಸ್ಟ್ ಆಗ್ಬಿಟ್ಟು ಅವಳು ದೊಡ್ಡವಳಾದಾಗ ಇದೇ ತರಹದ ಜೀವನ ಮಾಡೋಕೆ ಆಗದೆ ಇದ್ದಾಗ ಹುಡುಗಿ ಪಾಡೇನು? ಅದೇ ಇವಾಗ ನೀನಾಗಿದೆಯಲ್ಲ, ಆ ತರ ಹುಡುಗಿನ ಮುಂದೊಂದಿನ ದುಡ್ಡಿಗೋಸ್ಕರ ಇದೇ ತರಹದ ಕಲರ್ಫುಲ್ ಜೀವನ ಮಾಡೋಕೋಸ್ಕರ ಮಾಡಬಾರ್ದೇ ಇರೋ ಕೆಲಸ ಮಾಡ್ಬೇಕಾ? ಆಮೇಲೆ ನಮ್ ಚೋನು ಅಕ್ಕ ಮೊನ್ನೆ ಮಾಡಿದ ವಿಡಿಯೋದಲ್ಲಿ ಒಂದ್ ಮಾತು ಹೇಳ್ತಾಳೆ. ಏನಂತ? ಅವ್ನ್ ಹೆಂಗ್ ಹೇಳ್ದ, ದತ್ತು ತಗೊಳ್ದೆ ಒಂದ್ ಬಡ ಹುಡುಗಿನ ಯೂಸ್ ಮಾಡ್ಕೋತಿದ್ದಾಳೆ ಲೈಕ್ಸ್ ವ್ಯೂಸ್ಗೆ ಅಂತ. ಆ ಲೋಫರ್ ನನ್ ಮಗ ಹೆಂಗ್ ಹೇಳ್ದ? ಬಾಯಿಗೆ ಬರ್ತಿದ್ದೆ ನಂಗೆ ಸರಿಯಾಗಿ. ಇವಾಗ ನಾನ್ ಆಕ್ಚುಲಿ ಲೀಗಲ್ ಆಗೇನೆ ಅವ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಅದೇನ್ ಮಾಡ್ತಾನೆ ಮಾಡ್ಲಿ ಅವನು. ಅಂಡ್ ನಾನು ಇನ್ನೊಂದ್ ವಿಷಯ ತುಂಬಾ ಹೇಳ್ಬೇಕು ಅನ್ಕೊಂಡಿದ್ದೆ. ನಾನು ಕೆಲವೊಂದಷ್ಟು ಬಾಡಾಗಿ ರೋಸ್ಟ್ ಮಾಡಿರೋ. ಅಲ್ಲ ಕಣಕ್ಕ ಚೋನು ಅಕ್ಕ, ಮೈಸೂರು ಮ್ಯಾಂಗೋ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಇನ್ನು ತುಂಬಾ ಜನರ ಮೇಲೆ ಈಗ ಕಂಪ್ಲೇಂಟ್ ಕೊಡ್ತೀನಿ ಅಂದ್ಬಿಟ್ಟು ನೀನೇ 4 ದಿನ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಿದೆಯಲ್ಲ. 4 ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. 4 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಸಿಜೆಎಂ ಕೋರ್ಟ್ ಆದೇಶವನ್ನ ನೀಡಿದೆ. ನೋಡಿ ಸ್ವಾಮಿ, ನಾವು ರೋಸ್ಟರ್ಗಳು ತಮಾಷೆಯಾಗಿ ಹೇಳೋದು ನಿಮ್ಗೆ ತಿಕ್ಕ ಉರಿಬಹುದು, ಆದ್ರೆ ನಾವು ಹೇಳೋದು ತಮಾಷೆಯಾಗಿದ್ರು ಫ್ಯಾಕ್ಟ್ ಆಗಿರುತ್ತೆ ಅನ್ನೋದಕ್ಕೆ ಸೋನು ಗೌಡನ ವಿಚಾರದಲ್ಲಿ ಮ್ಯಾಂಗೋ, ರಕ್ಷಕ್ ಬುಲೆಟ್ ವಿಚಾರದಲ್ಲಿ ನಾನು ಕಣ್ಮುಂದೆ ಕಾಣಿಸ್ತೀವಿ. ನಾನು ಅಷ್ಟೇ ಗುರು, ರಕ್ಷಕ್ ನ ರೋಸ್ಟ್ ಮಾಡಿದ್ದೆ, ನಿಮ್ಗೆಲ್ಲ ಗೊತ್ತು. ಭಾರಿ ಮೆರಿತಿದ್ದ. ಬೇಡ ಗುರು, ಇದೆಲ್ಲ ಒಳ್ಳೇದಲ್ಲ, ದುರಹಂಕಾರ, ದೌಲತ್ತು ಇದೆಲ್ಲ ಬಿಟ್ಟಾಕು ಅಂತ ತಮಾಷೆಯಾಗಿ ಹಿಂಗಲ್ಲ ಹಿಂಗ್ ಬದುಕು ಅಂತ ಹೇಳಿದ್ದೆ. ಆ ಕಾಪಿ ಬಡ್ಡೆ ಅದು ಕೇಳಲಿಲ್ಲ. ನನ್ನ ವಿಡಿಯೋನ ಕಾಪಿ ರೈಟ್ ಸ್ಟ್ರೈಕ್ ಕೊಟ್ಟು ರಿಮೂವ್ ಮಾಡಿಸ್ತಾ, ಡಿಫಾಮೇಷನ್ ಕೇಸ್ ಅದು ಇದು ಮಣ್ಣು ಮಸಿ ಅಂತ ಎಲ್ಲ ಮಾಡ್ದ. ಅದೆಲ್ಲ ಬೋಗಸ್ ಬಿಡಿ. ಆದ್ರೆ ನಾನು ಏನ್ ಹೇಳಿದ್ದು ಅದನ್ನೇ ಇನ್ನೊಂದು ರೀತಿಯಲ್ಲಿ ಒಂದು ದೊಡ್ಡ ವೇದಿಕೆಯಲ್ಲಿ ಒಬ್ಬ ದೊಡ್ಡ ಸ್ಟಾರ್ ಬಾಯಲ್ಲಿ ಸ್ಟೈಲಿಶ್ ಆಗಿ ಉಗಿಸ್ಕೊಂಡ. ಇದೆಲ್ಲ ಬೇಕಿತ್ತಾ? ಇವಾಗ ನೋಡಿದ್ರೆ ನಮ್ಮ ಚೋನು ಅಕ್ಕ ಮ್ಯಾಂಗೋ ಹೇಳಿದ್ದನ್ನ ಸೀರಿಯಸ್ ಆಗಿ ತಕೊಂಡು ಮಾಡ್ತಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳೋದ್ ಬಿಟ್ಟು ಮ್ಯಾಂಗೋ ಹೇಳಿದ್ದನ್ನ ಸೀರಿಯಸ್ ಆಗೇನೋ ತಕೊಂಡ್ಲು. ಆದ್ರೆ ಊರ್ಕೊಂಡು ಮ್ಯಾಂಗೋಗೆ ಬೈದ್ಲು. ಇವಾಗ ಏನಾಯ್ತು ಅನ್ಬೇಕು, ಏನಂತೀರಾ? ಸ್ನೇಹಿತರೆ, ಇನ್ನೊಂದು ರೀತಿಯಲ್ಲಿ ನೋಡೋದೇ ಆದ್ರೆ ಕೆಟ್ಟದನ್ನ ಮಾಡಿದ್ರು ಕಾನೂನನ್ನ ಎದುರಿಸಬೇಕು, ಒಳ್ಳೇದನ್ನ ಮಾಡಿದ್ರು ಕಾನೂನನ್ನ ಎದುರಿಸಬೇಕು. ಇದ್ಯಾವ ರೀತಿ ಅಂತ ದೇವರನೇ ಗೊತ್ತಾಗ್ಲಿಲ್ಲ.
ಅದಕ್ಕೆ ನನ್ನ ಪ್ರಕಾರ ನಾನು ಹೇಳೋದೇನಂದ್ರೆ ಒಳ್ಳೇದನ್ನು ಮಾಡಬಾರ್ದು ಕೆಟ್ಟದನ್ನು ಮಾಡಬಾರ್ದು, ತಿಕ್ಕ ಬಾಯಿ ಎರಡನ್ನು ಮುಚ್ಕೊಂಡು ನಮ್ಮ ಜೀವನನ ನಾವು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯಿತು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರು ಮಾಡ್ಬಿಡ್ತೀನಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು.